ಯಲ್ಲಾಪುರ ರಸ್ತೆಯಲ್ಲಿರುವ ಸಿರ್ಸಿ ನಗರದ ಡಾಕ್ಟರ್ BR ಅಂಬೇಡ್ಕರ್ ಸಭಾಭವನದಲ್ಲಿ ಆಗಸ್ಟ್ 22ರಂದು ಶ್ರೀ ಬಸವೇಶ್ವರ ಕೋಆಪರೇಟಿವ್ ಸೊಸೈಟಿಯ ರಜತ ಮಹೋತ್ಸವವನ್ನು ಜಡೆ ಸಂಸ್ಥಾನ ಮಠದ ಶ್ರೀ ಮಹಾನ್ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದೆ ಎಂದು ಸಹಕಾರಿಯ ಅಧ್ಯಕ್ಷ ವೀರೇಂದ್ರ ಪಾಟೀಲ್ ತಿಳಿಸಿದರು. ಬ್ಯಾಂಕಿನ ಕಚೇರಿಯಲ್ಲಿ ಸೋಮವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಧ್ಯಕ್ಷರುಗಳ ಫೋಟೋ ಅನಾವರಣ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಮಾಜಿ ಸಭಾಧ್ಯಕ್ಷ ಬಸವರಾಜ ಹೊರಟ್ಟಿ ಅವರು ನಡೆಸಿಕೊಡಲಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಭೀಮಣ್ಣ ನಾಯ್ಕ ನೆರವೇರಿಸಲಿದ್ದಾರೆ. ಬ್ಯಾಂಕಿನ ಅಧ್ಯಕ್ಷ ವೀರೇಂದ್ರ ಪಾಟೀಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಬ್ಯಾಂಕಿನ ಅಧ್ಯಕ್ಷರುಗಳಿಗೆ ಹಾಗೂ ಉಪಾಧ್ಯಕ್ಷರುಗಳಿಗೆ ಸನ್ಮಾನ ಮಾಡಲಿದ್ದು, ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮಂಜುನಾಥ ಗೌಡ ಅವರಿಂದ ಸ್ಮರಣ ಸಂಚಿಕೆ ಬಿಡುಗಡೆ ಮತ್ತು ಮಾಜಿ ಶಾಸಕ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಅಖಿಲ ಭಾರತ ಮಹಾಸಭಾ ಅಧ್ಯಕ್ಷ VS ಪಾಟೀಲ್ ಅವರು ನಿವೃತ್ತ ಮುಖ್ಯ ಕಾರ್ಯನಿರ್ವಾಹಕರಿಗೆ ಹಾಗೂ ಸಿಬ್ಬಂದಿಗಳಿಗೆ ಸನ್ಮಾನ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮೋಹನ ನಾಯಕ್ ಗೋಕರ್ಣ, ಗೋಪಾಲಕೃಷ್ಣ ವೈದ್ಯ, GT ಹೆಗಡೆ, ತಟ್ಟಿಸರ, ರಾಮಕೃಷ್ಣ ಹೆಗಡೆ ಕಡವೆ, ಜಯದೇವ ನೀಲೇಕಣಿ, ಜಗದೀಶ್ ಗೌಡರ್ ಅನೇಕರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. 6500 ಇತ್ತು, 650 ಇತ್ತವತ್ತೆ ಅವರು ಕಟ್ಟಿದಾಗ. ಈಗ 8547 ಷೇರು ಬಂಡವಾಳ ಮೆಂಬರ್ಸ್ ಆಗಿದ್ದಾರೆ. ಷೇರು ಬಂಡವಾಳ ಅವಾಗ 3 ಲಕ್ಷ ಇತ್ತು, ಈಗ 2,31,00,000 ಆಗಿದೆ. ಸದಸ್ಯರ ಸಾಲ ಅವತ್ತಿನ ಒಂದು ಸಂದರ್ಭದಲ್ಲಿ 7,29,000 ಇತ್ತು, ಈಗ 24,62,00,000 ರೂಪಾಯಿ ಆಗಿದೆ. ದುಡಿಯೋ ಬಂಡವಾಳ ಅವಾಗ 3,25,000 ಇತ್ತು, ಈಗ 25 ಕೋಟಿ ರೂಪಾಯಿಗೆ ಹೋಗಿ ತಲುಪಿದೆ. ಸೊಸೈಟಿಯ ಲಾಭಾಂಶ 3,27,000 ಇತ್ತು, ಗುಂಟಾವಣೆ ಈಗ 6,76,00,000 ಆಗಿದೆ. ಮತ್ತು ಲಾಭಾಂಶ 1,400 ರೂಪಾಯಿ ಇತ್ತು ಫಸ್ಟ್, ಈಗ ಈ ದಿನದಲ್ಲಿ 96 ಲಕ್ಷಕ್ಕೆ ಬಂದು ತಲುಪೈತೆ. ನಿರ್ದೇಶಕರ ಸಂಖ್ಯೆ ಅವತ್ತಿನ ಇದರಲ್ಲಿ 9 ಇತ್ತು, ಈಗ 18ಕ್ಕೆ ಬಂದಿದ್ದೀವಿ. ಆಮೇಲೆ ಸಿಬ್ಬಂದಿ ವರ್ಗ 15 ಜನ ಸಿಬ್ಬಂದಿಗಳು ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 4 ಜನ ಇಲ್ಲಿ ಪಿಗ್ಮಿ ಕಲೆಕ್ಟರ್, ಅಲ್ಲಿ ಇಲ್ಲಿ 2 ಜನ, ಅಲ್ಲಿ 4 ಜನ ಪಿಗ್ಮಿ ಕಲೆಕ್ಟರ್ ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಥೆಗೆ ಷೇರುದಾರರು ಮತ್ತು ಸಾಲಗಾರರು ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ಹಿಂದಿನ ನಿರ್ದೇಶಕರು, ಅಧ್ಯಕ್ಷರು ಹಾಗೂ ಈಗಿನ ನಿರ್ದೇಶಕರು ಮತ್ತೆ ಉಪಾಧ್ಯಕ್ಷರು ಎಲ್ಲರ ಸಹಕಾರದಿಂದ ಒಳ್ಳೆ ರೀತಿಯಲ್ಲಿ ಸಂಸ್ಥೆ ಲಾಭಾಂಶ ದತ್ತ ಹೋಗ್ತಾ ಇದೆ. ಠೇವಣಿ ನಮ್ದು 1 ವರ್ಷದಿಂದ 2 ವರ್ಷ 7.5%, ಆಮೇಲೆ 2 ವರ್ಷ ಮೇಲ್ಪಟ್ಟು 9%, ಆಮೇಲೆ ಹಿರಿಯ ನಾಗರಿಕರಿಗೆ 9.5%, ದ್ವಿಚಕ್ರ ವಾಹನ ಸಾಲ 12%, 4 ಚಕ್ರ ವಾಹನ 11%, ಆಮೇಲೆ ಇತರೆ ಆಸ್ತಿ ಒತ್ತಿ ಸಾಲ 16%, ಬಂಗಾರ ಸಾಲ 11%. ಬಂಗಾರ ಸಾಲದ ವಿಚಾರದಲ್ಲಿ ನಮ್ಮ ಸಂಸ್ಥೆ ಒಂದು ಹೇಳಿಕೆಳಕ್ಕೆ ಹೆಮ್ಮೆ ಆಗ್ತದೆ. ಜಡೆ ಒಂದು ಬ್ರಾಂಚಿನಲ್ಲಿ ಈ ವರ್ಷದ ಒಂದು ಅಡಮಾನ ಸಾಲ 11 ಕೋಟಿ ರೂಪಾಯಿ ಇದೆ. ಶಾಖೆ ಪ್ರಾರಂಭವಾಯಿತು. ಪ್ರಾರಂಭದಲ್ಲಿ ಶ್ರೀ ಮಣಿಪುರ ನಿರಂಜನ ಮಹಾಸ್ವಾಮಿಗಳು, ಕುಮಾರ ಮಹಾಸ್ವಾಮಿಗಳು, ವಿರಕ್ತ ಮಠ ಹಾನ್ಗಲ್ ಇವರು ಉದ್ಘಾಟನೆಯನ್ನು ಮಾಡಿದ್ರು. ಅದರ ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ನಮ್ಮ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ VM ಶೆಟ್ರು ಅದರ ಆ ಸಮಿತಿಯ ಅಧ್ಯಕ್ಷರಾಗಿದ್ದರು. ಜೊತೆಗೆ 27/4/2009 ನಮ್ಮ ಈ ಕಟ್ಟಡ ಉದ್ಘಾಟನೆ ಆಯಿತು. ನಮ್ಮ ಸ್ವಂತ ಕಟ್ಟಡ ಇತ್ತು. ಈ ಕಟ್ಟಡದ ಉದ್ಘಾಟನೆಗೆ ಶ್ರೀಮಾನ್ ನಿರಂಜನ ಜಗದ್ಗುರುಗಳು ಶ್ರೀ ಗುರುಸಿದ್ದೇಶ್ವರ ರಾಜ ಯೋಗಿ ಮಹಾಸ್ವಾಮಿಗಳು 3000 ಮಠ ಹುಬ್ಬಳ್ಳಿ ಇವರು ಮತ್ತು ಶಿವಲಿಂಗ ಮಹಾಸ್ವಾಮಿಗಳು ಬಣ್ಣದ ಮಠ ಸಿರ್ಸಿ ಇದರ ಅಧ್ಯಕ್ಷತೆಯನ್ನ ಶಶಿಕಾಂತ್ ಕೋರೆ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು. ಹಾಗೆ 12/10/2007 ಶ್ರೀಮನಿ ಡಾಕ್ಟರ್ ಮಹಾಂತ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಜಡೆ ಮತ್ತು ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಶಾಂತಪುರ
ಅಮರೇಶ್ ಮಹಾಸ್ವಾಮಿಗಳು ಹಿರೇಮಠ ಜಡೆ ಹಾಗೂ ಇದರ ಅಧ್ಯಕ್ಷತೆಯನ್ನ ಸುಧೀರ್ ಹಂದ್ರಾಳ್ ಅವರು ಜಡೆಯಲ್ಲಿ ಏನು ನಿರ್ದೇಶಕ ಪ್ರವೀಣ್ ಗೌಡ ಪಾಟೀಲ್ ತೆಪ್ಪಾರ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಪ್ರಶಾಂತ್ ಗೌಡರ್ ಹನುಮಂತಿ ಸೇರಿದಂತೆ ಬ್ಯಾಂಕಿನ ನಿರ್ದೇಶಕರುಗಳು, ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.